ಇನ್ನು ಈ ಬಜೆಟ್ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್ ಅಂತೇಳಿ. ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಬಜೆಟ್ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಅನುದಾನವನ್ನ ಕೊಟ್ಟಿದ್ದಾರೆ. ಬಜೆಟ್ ದೇಶಕ್ಕೆ ಮಾದರಿ. ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನ ಗಮನಿಸ್ತಾರೆ. ಉತ್ತಮವಾದಂತಹ ಬಜೆಟ್ ಬೆಂಗಳೂರಿಗೆ, ಬ್ರ್ಯಾಂಡ್ ಬೆಂಗಳೂರಿಗೆ. ಇದು ನಮಗೋಸ್ಕರ ಅಲ್ಲ, 1,40,00,000 ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂತಹ ಯೋಜನೆ. ಏನು ನಮ್ಮ ಟನಲ್ ಬಿಡಿ ಹಾಗೆ ಆಗುತ್ತೆ, ಟನಲ್ ಹಾಗೆ ಆಗುತ್ತೆ. ಎಲಿವೇಟೆಡ್ ಕಾರಿಡಾರ್ ಇನ್ನೆಲ್ಲಲ್ಲಿ ಮೆಟ್ರೋ ಹೋಗ್ತದೆ, ಹಿಂದೆ ಆಗಿದ್ನ ನಾವೇನು ಮಾಡೋಕ್ಕಾಗಲ್ಲ. ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ರು 50 ಕಾರ್ಪೊರೇಷನ್ ಕೊಡ್ತದೆ, 50 BMRCL ಕೊಡ್ತದೆ. ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ. ಫ್ಲೈಓವರ್ಗಳು ಕೂಡ ಮಾಡ್ತೀವಿ. ಟ್ರಾಫಿಕ್ ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ, 300 ಕಿಲೋಮೀಟರ್. ಅಂದ್ರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ 50 ಅಡಿ ಕಟ್ಟಕ್ ಬಿಡಲ್ಲ ನಾವು. ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ TDR ಕೊಟ್ಟು ಅಲ್ಲಿ ರೋಡ್ ಮಾಡೋಂಥದ್ದು. ಅದಕ್ಕೆ ಇವತ್ತು 3,000 ಕೋಟಿ ರೂಪಾಯಿನ 300 ಕಿಲೋಮೀಟರ್ಗೆ ಇಟ್ಟಿರೋದ್ರಿಂದ ನಮ್ಮ ಚೀಫ್ ಮಿನಿಸ್ಟರ್ ಅದಕ್ಕೆ ಘೋಷಣೆ ಮಾಡಿದ್ದಾರೆ. ಹೊಸ 300 ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ, ಫ್ಲೈಓವರ್ ಆಡ್ ಮಾಡ್ತಾ ಇದೀವಿ, ಟನಲ್ ಆಡ್ ಮಾಡ್ತಾ ಇದೀವಿ. ಇವೆಲ್ಲ ಸೇರಿದ್ರೆ 700-800 ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತಾ ಇದೀವಿ. ಹೇಳಿ, ಅವ್ರು ಹೇಳ್ಬೇಕು, ಏನ್ ಬೇಕಾದ್ರೆ ಅವ್ರು ಮಾತಾಡ್ಲಿ. ಪಾಪ ಇನ್ನೇನ್ ಮಾಡ್ತಾರ ಅವರು, ಇನ್ನೇನ್ ಹೇಳಕ್ ಸಾಧ್ಯ? ಸತ್ಯನ ಮುಚ್ಚಕ್ಕಾಗ್ತದ? ಸತ್ಯ ಏನಾದ್ರು ಮುಚ್ಚ. ಈಗ ಬಜೆಟ್ ನ ಕಣ್ಣಲ್ಲೇ ಓದಿದಾರ ಅವರು, ಕಿವಿಲೂ ಕೇಳ್ಕೊಂಡಿದ್ದಾರೆ. ಇನ್ ಬಾಯಿಲಿ ಇನ್ನೇನ್ ಮಾತಾಡ್ಬೋದು ಅವರು? ಕಣ್ಣಿಗೆ ಸುಳ್ಳು ಹೇಳಕ್ಕಾಗಲ್ಲ, ಕಿವಿಗೆ ಸುಳ್ಳು ಹೇಳಕ್ಕಾಗಲ್ಲ, ಬಾಯಿನಲ್ಲಿ ಸುಳ್ಳು ಹೇಳ್ಬೋದಲ್ಲ, ಆ ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲದೆ ಅವರು ದೀನ್ ದಯಾಳ್ ಎಲ್ಲ ಹೆಸರಿಡ್ತಾವ್ರೆ, ಮನಮೋಹನ್ ಸಿಂಗ್ ಹೆಸರಿಡಬಾರ್ದ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ಯಾರು? ಎಲೆಕ್ಟ್ರಾನಿಕ್ ಸಿಟಿಗೆ ಫ್ಲೈಓವರ್ ಮಾಡಿದ್ಯಾರು? ನೆಲಮಂಗಲ್ ಫ್ಲೈಓವರ್ ಮಾಡಿದ್ಯಾರು? ನರಮ್ ಯೋಜನೆ ತಂದಿದ್ಯಾರು? ನರೇಗಾ ತಂದಿದ್ಯಾರು? ರೈಟ್ ಟು ಎಜುಕೇಶನ್ ತಂದಿದ್ಯಾರು? ಫುಡ್ ಸೆಕ್ಯೂರಿಟಿ ತಂದಿದ್ಯಾರು? ರೈಟ್ ಟು ಇನ್ಫಾರ್ಮೇಶನ್ ತಂದಿದ್ಯಾರು? ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ಯಾರು? ಇಂಥದ್ದು ಒಂದಿನ ಮಾಡಿದಾರ ಅವರು? ಇನ್ನು ಈ ಬಜೆಟ್ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್ ಅಂತೇಳಿ. ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಬಜೆಟ್ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಅನುದಾನವನ್ನ ಕೊಟ್ಟಿದ್ದಾರೆ. ಬಜೆಟ್ ದೇಶಕ್ಕೆ ಮಾದರಿ. ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನ ಗಮನಿಸ್ತಾರೆ. ಉತ್ತಮವಾದಂತಹ ಬಜೆಟ್ ಬೆಂಗಳೂರಿಗೆ, ಬ್ರ್ಯಾಂಡ್ ಬೆಂಗಳೂರಿಗೆ. ಇದು ನಮಗೋಸ್ಕರ ಅಲ್ಲ,
1,40,00,000 ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂತಹ ಯೋಜನೆ ಏನು ನಮ್ಮ ಟನಲ್ ಬಿಡಿ ಹಾಗೆ ಆಗುತ್ತೆ ಟನಲ್ ಹಾಗೆ ಆಗುತ್ತೆ ಎಲಿವೇಟೆಡ್ ಕಾರಿಡಾರ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತದೆ ಹಿಂದೆ ಆಗಿದ್ನ ನಾವೇನು ಮಾಡಕ್ಕಾಗಲ್ಲ ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ರು 50 ಕಾರ್ಪೊರೇಷನ್ ಕೊಡ್ತದೆ 50 ಬಿಎಂಆರ್ಸಿಎಲ್ ಕೊಡ್ತದೆ ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ ಫ್ಲೈಓವರ್ಗಳು ಕೂಡ ಮಾಡ್ತೀವಿ ಟ್ರಾಫಿಕ್ ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ 300 ಕಿಲೋಮೀಟರ್ ಅಂದ್ರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ 50 ಅಡಿ ಕಟ್ಟಕ್ ಬಿಡಲ್ಲ ನಾವು ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ ಟಿಡಿಆರ್ ಕೊಟ್ಟು ಅಲ್ಲಿ ರೋಡ್ ಮಾಡೋಂಥದ್ದು ಅದಕ್ಕೆ ಇವತ್ತು 3,000 ಕೋಟಿ ರೂಪಾಯಿನ 300 ಕಿಲೋಮೀಟರ್ಗೆ ಇಟ್ಟಿರೋದ್ರಿಂದ ನಮ್ಮ ಚೀಫ್ ಮಿನಿಸ್ಟರ್ ಅದಕ್ಕೆ ಘೋಷಣೆ ಮಾಡಿದ್ದಾರೆ ಹೊಸ 300 ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ ಫ್ಲೈಓವರ್ ಆಡ್ ಮಾಡ್ತಾ ಇದೀವಿ ಟನಲ್ ಆಡ್ ಮಾಡ್ತಾ ಇದೀವಿ ಇವೆಲ್ಲ ಸೇರಿದ್ರೆ 700-800 ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತಾ ಇದೀವಿ ಹೇಳಿ ಅವ್ರು ಹೇಳ್ಬೇಕು ಏನ್ ಬೇಕಾದ್ರೆ ಅವ್ರು ಮಾತಾಡ್ಲಿ ಪಾಪ ಇನ್ನೇನ್ ಮಾಡ್ತಾರ ಅವರು ಇನ್ನೇನ್ ಹೇಳಕ್ ಸಾಧ್ಯ ಸತ್ಯನ ಮುಚ್ಚಕ್ಕಾಗ್ತದ ಸತ್ಯ ಏನಾದ್ರು ಮುಚ್ಚ ಈಗ ಬಜೆಟ್ ನ ಕಣ್ಣಲ್ಲೇ ಓದಿದಾರ ಅವರು ಕಿವಿಲೂ ಕೇಳ್ಕೊಂಡಿದ್ದಾರೆ ಇನ್ ಬಾಯಿಲಿ ಇನ್ನೇನ್ ಮಾತಾಡ್ಬೋದು ಅವರು ಕಣ್ಣಿಗೆ ಸುಳ್ಳು ಹೇಳಕ್ಕಾಗಲ್ಲ ಕಿವಿಗೆ ಸುಳ್ಳು ಹೇಳಕ್ಕಾಗಲ್ಲ ಬಾಯಿನಲ್ಲಿ ಸುಳ್ಳು ಹೇಳ್ಬೋದಲ್ಲ ಆ ಸುಳ್ಳು ಹೇಳ್ತಾ ಇದ್ದಾರೆ ಅಲ್ಲದೆ ಅವರು ದೀನ್ ದಯಾಳ್ ಎಲ್ಲ ಹೆಸರಿಡ್ತಾವ್ರೆ ಮನಮೋಹನ್ ಸಿಂಗ್ ಹೆಸರಿಡಬಾರ್ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ಯಾರು ಎಲೆಕ್ಟ್ರಾನಿಕ್ ಸಿಟಿಗೆ ಫ್ಲೈಓವರ್ ಮಾಡಿದ್ಯಾರು ನೆಲಮಂಗಲ್ ಫ್ಲೈಓವರ್ ಮಾಡಿದ್ಯಾರು ನರಮ್ ಯೋಜನೆ ತಂದಿದ್ಯಾರು ನರೇಗಾ ತಂದಿದ್ಯಾರು ರೈಟ್ ಟು ಎಜುಕೇಶನ್ ತಂದಿದ್ಯಾರು ಫುಡ್ ಸೆಕ್ಯೂರಿಟಿ ತಂದಿದ್ಯಾರು ರೈಟ್ ಟು ಇನ್ಫಾರ್ಮೇಶನ್ ತಂದಿದ್ಯಾರು ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ಯಾರು ಇನ್ನು ಈ ಬಜೆಟ್ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇವತ್ತು ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್ ಅಂತೇಳಿ ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ನಮ್ಮ ಬಜೆಟ್ ಇಡೀ ದೇಶಕ್ಕೆ ಮಾದರಿಯಾಗಿದೆ ಬ್ರ್ಯಾಂಡ್ ಬೆಂಗಳೂರಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಬಜೆಟ್ ದೇಶಕ್ಕೆ ಮಾದರಿ ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ರಾಜ್ಯಗಳು ಕೂಡ ಇದನ್ನ ಗಮನಿಸ್ತಾರೆ ಉತ್ತಮವಾದಂತಹ ಬಜೆಟ್ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಇದು ನಮಗೋಸ್ಕರ ಅಲ್ಲ 1,40,00,000 ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂತಹ ಯೋಜನೆ ಏನು ನಮ್ಮ ಟನಲ್ ಬಿಡಿ ಹಾಗೆ ಆಗುತ್ತೆ ಟನಲ್ ಹಾಗೆ ಆಗುತ್ತೆ ಎಲಿವೇಟೆಡ್ ಕಾರಿಡಾರ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತದೆ ಹಿಂದೆ ಆಗಿದ್ನ ನಾವೇನು ಮಾಡಕ್ಕಾಗಲ್ಲ ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ರು 50 ಕಾರ್ಪೊರೇಷನ್ ಕೊಡ್ತದೆ 50 ಬಿಎಂಆರ್ಸಿಎಲ್ ಕೊಡ್ತದೆ ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ ಫ್ಲೈಓವರ್ಗಳು ಕೂಡ ಮಾಡ್ತೀವಿ ಟ್ರಾಫಿಕ್ ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ 300 ಕಿಲೋಮೀಟರ್ ಅಂದ್ರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ 50 ಅಡಿ ಕಟ್ಟಕ್ ಬಿಡಲ್ಲ ನಾವು ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ ಟಿಡಿಆರ್ ಕೊಟ್ಟು ಅಲ್ಲಿ ರೋಡ್ ಮಾಡೋಂಥದ್ದು ಅದಕ್ಕೆ ಇವತ್ತು 3,000 ಕೋಟಿ ರೂಪಾಯಿನ 300 ಕಿಲೋಮೀಟರ್ಗೆ ಇಟ್ಟಿರೋದ್ರಿಂದ ನಮ್ಮ ಚೀಫ್ ಮಿನಿಸ್ಟರ್ ಅದಕ್ಕೆ ಘೋಷಣೆ ಮಾಡಿದ್ದಾರೆ ಹೊಸ 300 ಕಿಲೋಮೀಟರ್ ಆಡ್ ಮಾಡ್ತಾ ಇದೀವಿ ಫ್ಲೈಓವರ್ ಆಡ್ ಮಾಡ್ತಾ ಇದೀವಿ ಟನಲ್ ಆಡ್ ಮಾಡ್ತಾ ಇದೀವಿ ಇವೆಲ್ಲ ಸೇರಿದ್ರೆ 700-800 ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತಾ ಇದೀವಿ ಹೇಳಿ ಅವ್ರು ಹೇಳ್ಬೇಕು ಏನ್ ಬೇಕಾದ್ರೆ ಅವ್ರು ಮಾತಾಡ್ಲಿ ಪಾಪ ಇನ್ನೇನ್ ಮಾಡ್ತಾರ ಅವರು ಇನ್ನೇನ್ ಹೇಳಕ್ ಸಾಧ್ಯ ಸತ್ಯನ ಮುಚ್ಚಕ್ಕಾಗ್ತದ ಸತ್ಯ ಏನಾದ್ರು ಮುಚ್ಚ ಈಗ ಬಜೆಟ್ ನ ಕಣ್ಣಲ್ಲೇ ಓದಿದಾರ ಅವರು ಕಿವಿಲೂ ಕೇಳ್ಕೊಂಡಿದ್ದಾರೆ
ಇನ್ ಬಾಯಿಲಿ ಇನ್ನೇನು ಮಾತಾಡ್ಬೋದು ಅವರು? ಕಣ್ಣಿಗೆ ಸುಳ್ಳು ಹೇಳಕ್ಕಾಗಲ್ಲ, ಕಿವಿಗೆ ಸುಳ್ಳು ಹೇಳಕ್ಕಾಗಲ್ಲ, ಬಾಯಿನಲ್ಲಿ ಸುಳ್ಳು ಹೇಳ್ಬೋದಲ್ಲ, ಆ ಸುಳ್ಳು ಹೇಳ್ತಾ ಇದ್ದಾರೆ. ಸರ್ ನೀರಾವರಿ ಅಲ್ಲ ರೀ, ಅವರು ಅದ್ಯಾ ದೀನ್ ದಯಾಳ್ ಎಲ್ಲ ಹೆಸರಿಡ್ತಾವ್ರೆ, ಮನಮೋಹನ್ ಸಿಂಗ್ ಹೆಸರಿಡಬಾರ್ದ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ಯಾರು? ಎಲೆಕ್ಟ್ರಾನಿಕ್ ಸಿಟಿಗೆ ಫ್ಲೈಓವರ್ ಮಾಡಿದ್ಯಾರು? ನೆಲಮಂಗಲ್ ಫ್ಲೈಓವರ್ ಮಾಡಿದ್ಯಾರು? ನರಮ್ ಯೋಜನೆ ತಂದಿದ್ಯಾರು? ನರೇಗಾ ತಂದಿದ್ಯಾರು? ರೈಟ್ ಟು ಎಜುಕೇಶನ್ ತಂದಿದ್ಯಾರು? ಫುಡ್ ಸೆಕ್ಯೂರಿಟಿ ತಂದಿದ್ಯಾರು? ರೈಟ್ ಟು ಇನ್ಫಾರ್ಮೇಶನ್ ತಂದಿದ್ಯಾರು? ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ಯಾರು? ಇಂಥದ್ದು ಒಂದಿನಾರು ಮಾಡಿದಾರ ಅವರು?